ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 7/16/25 ಜನ್ಮ ದಿನಾಂಕದವರ ಶುಭ ವರ್ಷಗಳು, ಶುಭ ದಿನಗಳು, ಶುಭ ದಿಕ್ಕುಗಳು, ಶುಭ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಈ 7/16/25 ಜನ್ಮ ದಿನಾಂಕದವರ ಶುಭ ವರ್ಷಗಳು ಅಥವಾ ಅದೃಷ್ಟದಾಯಕವಾದಂಥ ವರ್ಷಗಳು ಅಂತ ಕರೆಯೋದು ಅಂತಂದಾಗ ಇವರ ವರ್ಷಗಳು ಈ ರೀತಿ ಬರ್ತವೆ. 7ನೇ ವರ್ಷ 16, 25, 34, 43, 52, 61 ಹಾಗೂ 70ನೇ ವರ್ಷಗಳು ಅತ್ಯಂತ ಪವರ್ಫುಲ್ಲಾಗಿ ಈ ಜನ್ಮ ದಿನಾಂಕದವರಿಗೆ ಇರ್ತದೆ. ಈ ಜನ್ಮ ದಿನಾಂಕಗಳಲ್ಲಿ ಬಹುತೇಕವಾಗಿ ಇವರು ಯಾವುದೇ ಶುಭ ಕಾರ್ಯಗಳಿಗೆ ತುಂಬ ಪವರ್ಫುಲ್ಲಾಗಿರ್ತವೆ. ಮದುವೆ ಕಾರ್ಯ ಆಗಿರ್ಬೋದು, ವಾಹನ ತೆಗಿತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆ ಕಟ್ತಕ್ಕಂಥ ವಿಚಾರಗಳಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅತ್ಯುತ್ತಮ ಪ್ರಬಲವಾದಂಥ ವರ್ಷಗಳು ಈ ವರ್ಷಗಳು ಆಗಿರ್ತವೆ. ಇನ್ನು ಈ ವರ್ಷಗಳಲ್ಲಿ ಗುರುಬಲ ಇದ್ದರೆ ಇನ್ನೂ ಉತ್ತಮವಾದಂಥ ಫಲಾಫಲಗಳು ಇವ್ರಿಗೆ ಸಿಗುತ್ತೆ. ಆದ್ದರಿಂದ ಈ ವರ್ಷಗಳನ್ನು ಇವರು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ತಮ್ಮ ಕಾರ್ಯ, ಕೆಲಸ ಹಾಗೂ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಪಡ್ಕೊಂಬೋದು ಬಹಳ ಉತ್ತಮ. ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳನ್ನು ನೋಡೋದಾದರೆ 3, 4, 5, 6, 7, 8, ಹಾಗೆ 12, 13, 14, 15, 16, 17 ಮತ್ತು 22, 23, 24, 25, 26, 21. ಈ ಇದಲ್ಲದೆ 30 ಮತ್ತು 31ನೇ ದಿನಾಂಕಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿರ್ತವೆ. ಇದರಲ್ಲಿ ಅತಿ ಹೆಚ್ಚು ಪ್ರಶಸ್ತವಾದಂಥ ದಿನಾಂಕಗಳೆಂದರೆ 7, 15, 25, 7, 16, 25, ಹಾಗೆ 2, 13, 22, 31ನೇ ದಿನಾಂಕಗಳು ಇವರಿಗೆ ಅತ್ಯಂತ ಶುಭಪ್ರದವಾಗಿ ಕೂಡಿ ಬರ್ತವೆ. ಮತ್ತು ಈ ಜನ್ಮ ದಿನಾಂಕದವರಿಗೆ ನಾವು ಶುಭ ದಿನಗಳಂತ ನೋಡುವಾಗ ವಿಶೇಷವಾಗಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರಗಳು ಶುಭಪ್ರದವಾಗಿ ಇರ್ತವೆ. ಇದರಲ್ಲಿ ವಿಶೇಷವಾಗಿ ಇವರು ಬುಧವಾರ ಅಥವಾ ಶುಕ್ರವಾರ ಅಥವಾ ಗುರುವಾರಗಳಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಇವ್ರಿಗೆ ಗೋಮೂತ್ರದ ಬಣ್ಣ ಅಥವಾ ಗೋಮೇಧಿಕ ಸ್ಟೋನು ಶುಭಪ್ರದವಾಗಿ ಇರ್ತದೆ. ಈ ಸ್ಟೋನನ್ನು ಧಾರಣೆ ಮಾಡೋದ್ರಿಂದ, ಮಧ್ಯಮ ಬೆರಳಿಗೆ ಅಥವಾ ಕಿರು ಬೆರಳಿಗೆ ಧಾರಣೆ ಮಾಡೋದ್ರಿಂದ ಫಲಾಫಲಗಳು ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲಗಳು ಸಿಗ್ತವೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕುಗಳನ್ನು ನಾವು ನೋಡೋದಾದರೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ. ಉತ್ತರ ಈಶಾನ್ಯವೂ ಸಹ ಶುಭಪ್ರದವಾಗಿರ್ತದೆ. ಪೂರ್ವ ಈಶಾನ್ಯ ದಿಕ್ಕೂ ಸಹ ಶುಭಪ್ರದ. ಹಾಗೆ ಪಶ್ಚಿಮ ಮತ್ತು ಪಶ್ಚಿಮದ ವಾಯುವ್ಯ ದಿಕ್ಕುಗಳು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದ ಆಗಿರ್ತದೆ. ಈ ಜನ್ಮ ದಿನಾಂಕದವರು ಈ ದಿಕ್ಕಿಗೆ ಮನೆ ಕಟ್ಕೊತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಸ್ಥಳಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು, ಆ ದಿಕ್ಕುಗಳಿಂದ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಬಣ್ಣಗಳು ಅಂತ ನಾವು ನೋಡೋದಾದರೆ ಕೆಂಪು ಮತ್ತು ಬಿಳಿಯ ಬಣ್ಣಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ಜನ್ಮ ದಿನಾಂಕದಲ್ಲಿ. ವಿಶೇಷವಾಗಿ ಈ ಜನ್ಮ ದಿನಾಂಕದವರ ಶತ್ರು ಸಂಖ್ಯೆಗಳನ್ನು ಸಹ ನಾವು ನೋಡೋದಾದರೆ 1,
2, 10, 11, 19, 20, 28, 29 ಈ ಜನ್ಮ ದಿನಾಂಕಗಳು. ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಆಗೋ ಕಾರಣಗಳಿಂದ ಈ ಜನ್ಮ ದಿನಾಂಕದವರ ಒಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈ ಜನ್ಮ ದಿನಾಂಕದವರಲ್ಲಿ ಸ್ವಲ್ಪ ಏರುಪೇರು ಅಂದರೆ ಸಮಸ್ಯೆಗಳೇ ಜಾಸ್ತಿ ಬರುವ ಸಾಧ್ಯತೆ ಇರೋದ್ರಿಂದ ಕೆಲವೊಂದು ಸಲ ಮಾನಸಿಕ ವೇದನೆಗೆ ಒಳಗಾಗೋದ್ರಿಂದ ಹೆಚ್ಚಾಗಿ ಇವರು ಗಣಪತಿಯ ಆರಾಧನೆ ಮಾಡೋದ್ರಿಂದ ಆ ನೆಗೆಟಿವ್ನಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ವಿಶೇಷವಾಗಿ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸಲ ಅಥವಾ 1008 ಸಲ ಜಪಿಸಿ ಇವರು ತಮ್ಮ ಕಾರ್ಯಗಳಲ್ಲಿ ಮುಂದುವರಿಯೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.